ಕೇಳ್ತೀನಿ ನಿಮ್ಮ ಹತ್ರ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ವಿಧಾನ ಪರಿಷತ್ನ ಎಲೆಕ್ಷನ್. ಪರಿಷತ್ ಚುನಾವಣೆಯ ನಡುವೆ ಮುನ್ನೆಲೆಗೆ ಈಗ ರೆಸಾರ್ಟ್ ಪಾಲಿಟಿಕ್ಸ್ ಬರ್ತಾ ಇದೆ. ಮತ್ತೆ ಕುದುರೆ ವ್ಯಾಪಾರದ ಭೀತಿ ಒಂದ್ ಕಡೆ, ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಶಾಸಕರನ್ನ ಒಂದೇ ಕಡೆ ಸೇರಿಸೋಕೆ ವರಿಷ್ಠರು ಚಿಂತನೆ ಮಾಡ್ತಾ ಇದ್ದಾರೆ. ಈಗ ನೋಡಿ, ಜೂನ್ 18ನೇ ತಾರೀಕು ಮೇಲ್ಮನೆಯ 7 ಸ್ಥಾನಗಳಿಗೆ ಎಲೆಕ್ಷನ್ ನಡೆಯುತ್ತೆ. ಸೊ ಇದೀಗ ರೆಸಾರ್ಟ್ ಅಥವಾ ಕುದುರೆ ವ್ಯಾಪಾರ ಏನಾದ್ರು ಆಗುತ್ತಾ? ರೆಸಾರ್ಟ್ ಪಾಲಿಟಿಕ್ಸ್ ಮಾಡೋಣ, ಕರ್ಕೊಂಡೋಗಿ ನಮ್ಮವ್ರನ್ನೆಲ್ಲರನ್ನೂ ಒಂದು ರೆಸಾರ್ಟ್ ನಲ್ಲಿ ಹಾಕಿ ಆರಾಮಾಗಿ ಫೋನ್ ಗೀನೆಲ್ಲ ಬಿಟ್ಟು, ಹೆಂಡತಿ ಮಕ್ಳನ್ನೆಲ್ಲ ಊರಲ್ಲಿ ಬಿಟ್ಟು, ಕ್ಷೇತ್ರದ ಬಗ್ಗೆ ಗಮನ ಬಿಟ್ಟು ಒಂದ್ ಸ್ವಲ್ಪ ದಿನ ಕಾಲ ಕಳೀರಿ ಇಲ್ಲಿ ರೆಸಾರ್ಟ್ ಅಲ್ಲಿ, ಬನ್ರಿ ನಾವೇ ಹಣ ಖರ್ಚು ಮಾಡ್ತೀವಿ ಅಂತ ಕರ್ಕೊಂಡು ಹೋಗ್ತಾರೆ. ಬಿಕಾಸ್ ಎಲ್ಲಿ ಯಾರು ಚಂಗನಂಗ್ ನೆಕ್ಕೊಂಡು ಹೋಗ್ಬಿಡ್ತಾರೆ, ನಂಬರ್ಸ್ ಎಲ್ಲಿ ಹೋಗ್ಬಿಡುತ್ತೆ ಅಂತ. ಕಾಂಗ್ರೆಸ್ಗೆ ಕ್ರಾಸ್ ವೋಟಿಂಗ್ ನ ಭಯ ಇದೆ ಕಣ್ರಿ. ಇವಾಗ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಡ್ಡ ಮತದಾನದ ಆತಂಕ ಇದೆ. ಕಾಂಗ್ರೆಸ್ ಶಾಸಕರಿಗೆ ವಿಪ್ ಜಾರಿ ಮಾಡೋಕೆ ಹೈಕಮಾಂಡ್ ಪ್ಲಾನ್ ಮಾಡ್ಕೊಂಡಿದ್ಯಂತೆ. ಅಡ್ಡ ಮತದಾನ ತಪ್ಪಿಸುವ ನಿಟ್ಟಿನಲ್ಲಿ ಶಾಸಕರಿಗೆ ವಿಪ್ ಅನ್ನ ಜಾರಿ ಮಾಡೋ ಸಾಧ್ಯತೆ ಇದೆ. ಮತದಾನದ ಬಗ್ಗೆ ಖಾಸಗಿ ಹೋಟೆಲ್ ಅಥವಾ ರೆಸಾರ್ಟ್ ನಲ್ಲಿ ಒಂದು ಟ್ಯೂಷನ್ ಕೊಡ್ತಾರಂತೆ. ಹೆಂಗ್ ಮಾಡ್ಬೇಕು, ಎಡವಟ್ ಎಲ್ಲಿ ಮಾಡ್ಕೋಬಾರ್ದು, ಆಮೇಲೆ ಯಾರ ಫೋನಿಗೂ ಇವ್ರು ಸಿಗಬಾರ್ದು, ಯಾರು ಆಮಿಷ ಒಡ್ಡಬಾರ್ದು, ಯಾರು ನೈಸ್ ಮಾಡಿ ಪುಸಲಾಯಿಸಿ ಇವ್ರನ್ನ ಎಳ್ಕೋಬಾರ್ದು, ಅವತ್ತಿನ ದಿನ ವಿಪ್ ಜಾರಿ ಮಾಡಿ ಜೇಬಲ್ಲಿ ಇಟ್ಕೊಂಡು ಓಡಾಡೋ ಪರವಾಗಿಲ್ಲ, ನೀನು ಹಿಂಗೆ ಮಾಡು ಅಂತ ಏನಾದ್ರು ಹೇಳ್ಕೊಡ್ಬಾರ್ದು, ಅಥವಾ ಅವ್ರು ಬರ್ದಲ್ಲೇ ಇರೋ ರೀತಿಯಲ್ಲಿ ನೋಡ್ಕೋಬಾರ್ದು. ಈ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ರೆಸಾರ್ಟ್ ಒಳಗೆ ಕೂಡಾಕ್ಬಿಡೋಣ, ಮಕ್ಳನ್ನ ಕರ್ಕೊಂಬಂದು ಅಂಗನವಾಡಿ ಒಳಗೆ ಕೂಡಾಕೋಣ ಅನ್ನೋಂಗೆ. ಎಲ್ಲೂ ಹೋಗಕ್ಕಾಗಲ್ವಲ್ಲ ಹೊರಗೆ. ಪರಿಷತ್ನ ಫೈಟ್ ತುಂಬಾ ಇಂಟ್ರೆಸ್ಟಿಂಗ್ ಝೋನ್ ನ ತಲುಪ್ತಾ ಇದೆ. 5ನೇ ಅಭ್ಯರ್ಥಿನ ಕಣಕ್ಕಿಳಿಸಿ ಟ್ವಿಸ್ಟ್ ಕೊಟ್ಟಿದೆ ಕಾಂಗ್ರೆಸ್. 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ನ ಕಣಕ್ಕಿಳಿಸಿದ್ದಾರೆ. ಕಾಂಗ್ರೆಸ್ ತಂತ್ರಕ್ಕೆ ಬಿಜೆಪಿ ಜೆಡಿಎಸ್ ಕೂಡ ಪ್ರತಿತಂತ್ರವನ್ನು ಹೆಣಿತಾ ಇದ್ದಾರೆ. 3ನೇ ಅಭ್ಯರ್ಥಿನ ಕಣಕ್ಕಿಳಿಸಿ ಕಾಂಗ್ರೆಸ್ಗೆ ಬಿಜೆಪಿ ಜೆಡಿಎಸ್ ಟಕ್ಕರ್ ಕೊಡೋಕೆ ಮುಂದಾಗ್ತಾ ಇದ್ದಾರೆ. ಮೈತ್ರಿಕೂಟದ 3ನೇ ಅಭ್ಯರ್ಥಿಯಾಗಿ ಗೋವಿಂದ ರಾಜು ಕಣಕ್ಕಿಳಿತಾ ಇದ್ದಾರೆ. ಸೊ ಕಾಂಗ್ರೆಸ್ನಲ್ಲಿ 4, ಬಿಜೆಪಿಗೆ 2 ಸ್ಥಾನಗಳಲ್ಲಿ ಈ ಅನಾಯಾಸದ ಗೆಲುವು ಅಂತಾರಲ್ಲ, ಹಂಗೆ ಸುಲಭ, ನೀರು ಕುಡಿದಷ್ಟು ಸುಲಭ, ಹಂಗೆ ನಂಬರ್ಸ್ ಇದಾವೆ. ಯಾರಿಗೆ ಕಾಂಗ್ರೆಸ್ಗೆ 4, ಬಿಜೆಪಿಗೆ 2 ಅಂತ. ಬಟ್ ಇಬ್ರು ಒಂದು ಎಕ್ಸ್ಟ್ರಾ ಕ್ಯಾಂಡಿಡೇಟ್ಗಳನ್ನು ಹಾಕೊಂಡಿದ್ದಾರೆ. ಸೊ 7ನೇ ಸ್ಥಾನಕ್ಕಾಗಿ ಕಾಂಗ್ರೆಸ್ ಪ್ರಯತ್ನವನ್ನ ಪಡ್ತಾ ಇದೆ. ತನ್ನ ಅಭ್ಯರ್ಥಿ ಗೆಲ್ಲೋಕೆ ಕಾಂಗ್ರೆಸ್ಸಿಗೆ 2ರಿಂದ 4 ಮತಗಳ ಕೊರತೆ ಇದೆ. 3ನೇ ಅಭ್ಯರ್ಥಿಯನ್ನ ಗೆಲ್ಲೋಕೆ ಮೈತ್ರಿಕೂಟಕ್ಕೆ ಇವರಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು, 5ರಿಂದ 6 ಶಾಸಕರ ಕೊರತೆ ಇದೆ. ಇದನ್ನ ಹೇಗೆ ಸರಿದೂಗಿಸ್ಕೊಳ್ತಾರೆ ಕುತೂಹಲ ಇದೆ. ಯಾರು ಕೈ ಎತ್ತಿ ತರ್ಕೊನೇದಾಗಿ. ಓಕೆ, ಇದ್ರ ಬಗ್ಗೆ ಅಗೇನ್ ವಿಶ್ಲೇಷಣೆಯನ್ನ ನಮ್ಮ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ನೀಡ್ತಾರೆ. ಸರ್, ನಾನು ಇಷ್ಟೊತ್ತು ಹೇಳ್ದಂಗೆ ಸಲೀಸಾಗಿ ನೀರು ಕುಡ್ದಷ್ಟು ಸುಲಭವಾಗಿ ನಂಬರ್ಸ್ ಅವ್ರಿಗೆ 4, ಇವ್ರಿಗೆ 2 ಇದೆ. ಇಬ್ರು ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಹಾಕ್ತಾ ಇದ್ರಲ್ಲ, ಏನ್ ಲೆಕ್ಕಾಚಾರ ಸರ್ ಇದು? ಇದು ಮೊದಲಿಗೆ ವಿನಯ್ ಕಾರ್ತಿಕ್ ಅವರನ್ನ ಕಣಕ್ಕಿಳಿಸಿದ್ರು. ಕಣಕ್ಕಿಳಿಸ್ತಿದ್ದೆ ಅಲ್ಲಿಗೆ ಅದೊಂದು ಕ್ಯಾಂಡಿಡೇಟ್ ಯುನಾನಿಮಸ್ ಆಗ್ಬಿಡ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಕುಮಾರಸ್ವಾಮಿ ಅವರು ವಿದೇಶ ಪ್ರವಾಸದಲ್ಲಿದ್ರು, ಅವ್ರು ಬಂದ್ರೆ ಅದೊಂದು ಸಲೀಸಾಗಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಗೋವಿಂದರಾಜನ್ ಅವ್ರನ್ನ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಕ್ಯಾಂಡಿಡೇಟ್ ಆಗಿ ಅವರು ಅಖಾಡಕ್ಕೆ ಧುಮುಕುವ ಮೂಲಕ ಒಂದು ರೀತಿಯಲ್ಲಿ ಜಿದ್ದಿಯ ಮತ್ತೆ ಸೂಟ್ ಕೇಸ್ ವ್ಯಾಪಾರದ ರಾಜಕಾರಣಕ್ಕೆ, ಶಾಸಕರ ಖರೀದಿ ರಾಜಕಾರಣದ ಇದಕ್ಕೆ ಇದೀಗ ಒಂದು ಸ್ಫೋಟಕ ತಿರುವು ಬಂದಿದೆ. ಒಂದು ಈ ಜುಂಜಾಟ ಇದೆಯಲ್ಲ, ಈ ಹಣಾಹಣಿ ಇದೆಯಲ್ವಾ, ಯಾವ ಓಟು ಎತ್ತಾಗ್ಬೇಕಿರೋ ಹಾರ್ ಬಿಡ್ಬಹುದು. ಈಗ ರಾಜ್ಯಸಭಾ ಆದ್ರೆ ನೀವು ಓಟ್ ತೋರಿಸ್ಬೇಕು. ಹೌದು, ವಿಧಾನ ಪರಿಷತ್ತಿಗೆ ನೀವು ಓಟ್ ತೋರ್ಸಂಗಿಲ್ಲ, ವಿಪ್ ಜಾರಿ ಮಾಡಿರ್ತಾರ ಅಷ್ಟೇ. ಓಟು ಮತದಾನ ಇರುತ್ತೆ, ಓಟ್ ತೋರಿಸ್ಬೇಕಾಗಿಲ್ಲ. ರಾಜ್ಯಸಭೆ ತೋರಿಸ್ಬೇಕು, ಗೊತ್ತಾಗ್ಬೇಕು. ಇದು ತೋರ್ಸಂಗಿಲ್ಲ, ಬರೀ ಕಾನ್ಫಿಡೆನ್ಷಿಯಲ್ ರಹಸ್ಯ ಮತದಾನ ನಡೆಯುತ್ತೆ. ಆದ್ರೂ ವಿಪ್ ಮತ್ತೆ ವೋಟಿಂಗ್ ಪ್ಯಾಟರ್ನ್ ಹೇಗಿರುತ್ತೆ, ವೋಟ್ ಅಲಾಟ್ಮೆಂಟ್ ಹೇಗಿರುತ್ತೆ ಅಂದ್ರೆ ಯಾರು ಕ್ರಾಸ್ ಮಾಡ್ತಾರೆ ಅನ್ನೋದು ಒಂದು ಅಂದಾಜು ಸಿಕ್ಬಿಡುತ್ತೆ. ಇದು ಡೇಂಜರಸ್ ಗೇಮ್ ಇದು. ಈಗ MLA ಗಳನ್ನ ಕಾಂಗ್ರೆಸ್ನವರು ಶಿಫ್ಟ್ ಮಾಡ್ಬೇಕು, ಇವರು ಶಿಫ್ಟ್ ಮಾಡ್ಬೇಕು. ಇವರಿಗೆ ಒಂದ್ 4 ವಿನಯ್ ಕಾರ್ತಿಕ್ಗೆ ಹೆಚ್ಚು ಕಮ್ಮಿ ಒಂದ್ 4 ಮತಗಳು ಕೊಡ್ತೆ, ಅವರಿಗೂ ಒಂದ್ 4-5 ಮತಗಳು ಕೊಡ್ತೆ. ಅವರು ಯತ್ನಾಳು ಏನಾದ್ರು ಹಾಕಿದ್ರೆ ಅದು ವೋಟ್ ಅವರಿಗೆ ಬಿಜೆಪಿಗೆ ಸಿಗ್ಬಹುದು. ಹೀಗಾಗಿ ಈ ಕಡೆಯಿಂದ ಆ ಕಡೆಗೆ ಹಾರೋರು ಯಾರು ಮತ್ತು
ಕಡೆಯಿಂದ ಈ ಕಡೆಗೆ ಹಾರೋರು ಯಾರು, ಒಂದ್ ವೇಳೆ ಹಾರೋರು ಇದ್ರೆ ಅನ್ನೋದೇ ಒಂದು ಪ್ರಶ್ನೆ. ಮತ್ತೆ ಹಾರಿಸೋದಕ್ಕೆ ಸುಮ್ನೆ ಹಾರಲ್ಲ ಕುದುರೆ, ಸುಮ್ನೆ ಹಾರಲ್ಲ ಕುದುರೆ. ಹಾರಿಸೋದಕ್ಕೆ ಏನೆಲ್ಲ ಮಾಡ್ತಾರೆ, ಮತ್ತೆ ಹಾರಿಸೋದಕ್ಕೆ ಹೇಗೆ ಖರೀದಿ ಅಂತಲೇ ಹೇಳ್ಬಿಡೋಣ ನಾವು ಬೇಕಿದ್ರೆ. ಖರೀದಿ ಆಮಿಷ ಅಂತ ಖರೀದಿ ಕೊಂಡ್ಕೊಳ್ಳೋದು. ಕೊಂಡ್ಕೊಳ್ತಾರೆ ಖರೀದಿ ಅಂತ. ಕರೆಕ್ಟ್ ಕರೆಕ್ಟ್. ಖರೀದಿ, ಕುದುರೆ ಖರೀದಿ, ಶಾಸಕರ ಖರೀದಿ, ಆಮಿಷ ತುಂಬಾ ಸಾಫ್ಟ್ ಪದ ಆಯ್ತು. ಇದು ಯಾವ ಹಂತಕ್ಕೆ, ಒಂದು ಈಗ ಬಿಜೆಪಿ ಜೆಡಿಎಸ್ ಸೋತೋದ್ರೆ ಏನೋ ಅಪೋಸಿಷನ್ ಅಲಯನ್ಸ್ ಸೋತೋಯ್ತು ಅನ್ಬೋದು. ಆದ್ರೆ ಒಂದು ವೇಳೆ ರೂಲಿಂಗ್ ಪಾರ್ಟಿಯಿಂದ ಆ ಕಡೆ ಕ್ರಾಸ್ ಆದ್ರೆ ಈಗ ಮುಖ್ಯಮಂತ್ರಿ ಇರುವ ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆ ಆಗುತ್ತೆ. ಈಗ ತಾನೇ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಹರಿಪ್ರಸಾದ್ ಅದೊಂದು ಚಾಲೆಂಜಿಂಗ್ ಇರಿಸು ಮುರ್ಸಿನ ಪ್ರಶ್ನೆ ಆಗುತ್ತೆ. ಇನ್ನೊಬ್ರನ್ನ ಅಲ್ಲಿ ಸೋಲ್ಸೋದಕ್ಕೆ ಹೋಗಿ ತಮ್ಮ ಕಡೆಯಿಂದಲೇ ಶಾಸಕರು ಈಗ ಹೇಳ್ತೀನಿ, ನಮ್ಮ ರಾಜಣ್ಣ ವಿನಯ್ ಕಾರ್ತಿಕ್ ಓಟ್ ಕೊಟ್ಬಿಡ್ತಾರ, ಹೇಳಿದ್ರೆ ಕೊಟ್ಬಿಡ್ತೀನಿ ಅಂತ ಅಂತಾನೆ. ನಾನ್ ಹೇಳೋದು ಈವರೆಗಿನ ರಾಜಕಾರಣವನ್ನ ನೋಡಿ ನಾನು ರೀಚ್ ಮಾಡೋದು, ರಾಜಣ್ಣ ವಿನಯ್ ಕಾರ್ತಿಕ್ ಅಂದ್ರೆ ಅಷ್ಟು ಇದು ಒಪ್ಪಲ್ಲ ಅವರು. ಓಕೆ, ಹಿಂಗಾಗಿ ನೀವು ವೋಟಿಂಗ್ ಪ್ಯಾಟರ್ನ್ ಮಾಡ್ಬೇಕಾದ್ರೆ ರಾಜಣ್ಣ ಅವ್ರ ವೋಟನ್ನ ಯಾರಿಗೆ ಅಲಾಟ್ ಮಾಡ್ತೀರಾ ಅನ್ನೋದು ಕೌಂಟ್ ಆಗುತ್ತೆ. ನೀವು ವೋಟಿಂಗ್ ಪ್ಯಾಟರ್ನ್ ಮಾಡ್ಬೇಕಾದ್ರೆ ನೀವು ವೋಟನ್ನ ಯಾರಿಗೆ ಅಲಾಟ್ ಮಾಡ್ತೀರಾ, ರಾಜಣ್ಣ ಅವ್ರ ವೋಟನ್ನ ನೀವು ಕಾರ್ತಿಕ್ಗೆ ಅಲಾಟ್ ಮಾಡಿದ್ರೆ ಎಡವಟ್ಟಾಗ್ತದೆ. ಕರೆಕ್ಟ್. ನೀವು ಆ ಬ್ಯಾಚ್ ಅನ್ನ, ಆ ವೋಟನ್ನ ಹರಿಪ್ರಸಾದ್ಗೋ, ತಿಪ್ಪಣ್ಣನ್ಗೋ, ಮೋಹನ್ ಅವರಿಗೋ, ಇಲ್ಲ ಶಿವನ್ ಅಳವಳ್ಳಿಗೋ ಅಲ್ಲಿಗೆ ಅಲಾಟ್ ಮಾಡಿದ್ರೆ ಅಲ್ಲಿ ಆ ಕ್ಯಾಂಡಿಡೇಟ್ ಬಗ್ಗೆ ಅವ್ರದ್ದೇನು ತಕರಾರಿಲ್ಲ. ಹಿಂಗಾಗಿ ತುಂಬಾ ಜಾಣ್ತನದಿಂದ ವೋಟಿಂಗ್ ಅಲಾಟ್ಮೆಂಟ್ ಕ್ರಾಸ್ ಆಗದಲ್ಲೇ ಇರೋ ತರ, ಮತ್ತೆ ಅವು ವೋಟ್ಗಳು ಆ ಕ್ಯಾಂಡಿಡೇಟ್ಗೆನೆ ಬೀಳೋ ತರ ನೀವು ಅದನ್ನ ಮಾಡ್ಬೇಕಾಗಿ ಬರುತ್ತೆ. ಹೀಗಾಗಿ ಇದು ಮತ್ತೊಂದು ರಣರೋಚಕ, ರಣರಂಗ, ಜಿದ್ದು ಎಲ್ಲ ಶಬ್ದಗಳು, ಎಲ್ಲ ಬೇಟೆಗಾರ ಎಲ್ಲದನ್ನು ಬಳಸ್ಬೋದು. ಎನಿವೆ ಥ್ಯಾಂಕ್ ಯು ಸೋ ಮಚ್ ಸಮೀವುಲ್ಲಾ ಸರ್, ಇಷ್ಟೊತ್ತು ನಿಮ್ಮ ಸಮಯವನ್ನ ನಮ್ಮ ಜೊತೆಗೆ ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತ ವಿಶ್ಲೇಷಣೆ. ಓಕೆ.